ಒಂದು ಮನೆ, ಒಂದು ಕುಟುಂಬ, ಒಂದು ಎಚ್ಚರಿಕೆ. ಅವರಿಗೆ ಮೊದಲೇ ಗೊತ್ತಿತ್ತು, ಆದ್ರೆ ಅದನ್ನ ಯಾರು ನಂಬಿರ್ಲಿಲ್ಲ. ಈ ಜಾಗ ಚೆನ್ನಾಗಿದೆ ಮಗನೇ, ಆದ್ರೆ ಪಕ್ಕದ ಮನೆಯವರ ಜೊತೆ ಸ್ವಲ್ಪ ಜೋಪಾನವಾಗಿರಿ. ಈ ಒಂದು ವಾಕ್ಯ ಅಷ್ಟೇ ಅವರಿಗೆ ಗೊತ್ತಿರ್ಲಿಲ್ಲ, ಅವರ ಜೀವನದಲ್ಲಿ ಒಂದು ನರಕ ತರಲಿದೆ ಅಂತ. ಕೆಲವು ತಿಂಗಳುಗಳಲ್ಲಿ ಒಬ್ಳು ಅಜ್ಜಿ ರಾತ್ರಿ ಹೊತ್ತು ಎದ್ಬಿಟ್ಟು ಗೋಡೆ ಮುಂದೆ ನಿಂತ್ಕೊಂಡು ಏನೇನೋ ಮಾತನಾಡ್ತಾ ಇದ್ಲು. ಒಬ್ಳು ಹದಿಹರಿಯದ ಹುಡುಗಿ ತನ್ನದೇ ಅಲ್ಲದ ಮಾತುಗಳನ್ನು ಆಡ್ತಾ ಇದ್ಲು. ಒಂದು ದಿನ ಆ ಮನೆಯ ಅಂಗಳದಲ್ಲಿ ಅಗೆದಾಕರ ಅವರಿಗೆ ವಿಚಿತ್ರ ಆಗಿರುವಂತಹ ವಸ್ತುಗಳು ಸಿಗತ್ತೆ. ಒಂದು ಗಂಟು ಕಟ್ಟಿರುವಂತಹ ಬಟ್ಟೆ, ಅದ್ರೊಳಗೆ ಮುರಿದಿರುವಂತಹ ಸೂಜಿಗಳು, ಒಣಗಿರುವಂತಹ ಲಿಂಬೆ ಹಣ್ಣು, ಎಲುಬುಗಳು, ರೆಕ್ಕೆಗಳು. ಇದು ಬಂಗಾಳದ ಒಂದು ಕುಟುಂಬದ ಕತೆ. ಈ ಕತೆ ನನಗ್ ಶೇರ್ ಮಾಡ್ಕೊಂಡಿದ್ದು ಜಿಯಾ ಅಂತೇಳಿ. ಅವಳ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಅವರ ಕುಟುಂಬದ ಜೊತೆ ನಡೆದಿರುವಂತಹ ಅನುಭವ ಎಲ್ಲವನ್ನು ಕೂಡ ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಈ ವಿಡಿಯೋನ ಕೊನೆ ತನಕ ನೋಡಿ, ಏಕೆಂದ್ರೆ ಕೊನೆಯಲ್ಲಿ ನಡೆದ ಆ ಘಟನೆ ಅವರನ್ನ ನಡಗಿಸಿ ಬಿಡ್ತು. ಈ ಕತೆ ಕೇಳಿದ ಮೇಲೆ ನಿಮ್ಗೂ ಸಹ ಆಗಬಹುದು. ಜಿಯಾ ಆಗ 16 ವರ್ಷದ ಹುಡುಗಿ. ಅವರ ತಂದೆ ರಾಜೀವ್ ಅಂತ ಹೇಳಿ ಒಂದು ಸಾಮಾನ್ಯ ಸರ್ಕಾರಿ ನೌಕರ. ಅವರ ತಾಯಿ ಸುಮಿತ್ರಾ ಅಂತೇಳಿ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಗೃಹಿಣಿ. ಅವಳ ಮನೆಯಲ್ಲಿ ಒಬ್ಳು ಅಜ್ಜಿ ಇದ್ಲು, ಅವಳ ಹೆಸರು ಕಮಲಾ ಅಂತ ಹೇಳಿ. 80 ವರ್ಷ ಆಗಿರಬಹುದು. ಸದಾ ಕಾಲ ಲವಲವಿಕೆ ಇರುವಂತಹ ಮಹಿಳೆ. ಎಲ್ಲರಿಗೂ ಕೂಡ ತಿದ್ದಿ ಬುದ್ಧಿ ಹೇಳುವಂತಹ ಒಂದು ಮನಸ್ಥಿತಿ ಉಳ್ಳವರು. ಎಲ್ರು ಕೂಡ ಒಟ್ಟಿಗೆ ವಾಸಿಸ್ತಾ ಇದ್ರು. ಒಂದು ಸುಂದರವಾಗಿರುವಂತಹ ಜಂಟಿ ಕುಟುಂಬ ಅಂತಾನೆ ಹೇಳ್ಬೋದು. ಆದ್ರೆ ಅವರ ಮನೆಯಲ್ಲಿ ಆಗಾಗ ಸ್ವಲ್ಪ ಜಗಳಗಳು ಅವರ ಅಣ್ಣಂದಿರ ಜೊತೆ ಆಗ್ತಾ ಇತ್ತು. ಏನಂದ್ರೆ ಆಸ್ತಿ ಬಗ್ಗೆ ಜಗಳ ಆಗಿರ್ಬೋದು, ಸಣ್ಣ ಪಟ್ಟ ಖರ್ಚಿನ ಬಗ್ಗೆ ಆಗಿರ್ಬೋದು, ಈ ತರ ವಿಷಯಗಳ ಬಗ್ಗೆ ಸಾಕಷ್ಟು ಜಗಳಗಳು ನಡೀತಾ ಇತ್ತು. ಅದ್ರಲ್ಲೂ ಕೂಡ ಈ ಎಲ್ಲಾ ಮಾತುಗಳನ್ನು ಈ ರಾಜೀವ್ ಅವರು ಒಬ್ರೇ ಸಹಿಸ್ಕೊಳ್ತಾ ಇದ್ರು. ಅದ್ರೊಳಗೆ ಅವ್ರಿಗೆ ಒಂದು ಸಣ್ಣ ಕನಸನ್ನು ಕೂಡ ಅವರು ಬೆಳೆಸ್ತಾ ಇದ್ರು. ಏನಂದ್ರೆ ಇವ್ರದೇ ಒಂದು ಸಣ್ಣ ಮನೆ ಇರಬೇಕು, ಒಂದು ಸಣ್ಣ ಕುಟುಂಬ, ಸುಂದರವಾಗಿರೋದು, ಶಾಂತವಾಗಿರೋದು, ಅಲ್ಲಿ ಯಾರು ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಒಂದು ಕನಸನ್ನ ಕಾಣ್ತಾ ಇದ್ರು. ಒಂದು ದಿನ ಈ ಸುಮಿತ್ರಾ ರಾತ್ರಿ ಬಂದ್ಬಿಟ್ಟು ಈ ರಾಜುವಿನ ಬಳಿ ಕೇಳ್ತಾರೆ, ರೀ, ನಾನೊಂದು ಜಾಗ ನೋಡಿದ್ದೀನಿ, ತುಂಬಾ ಸುಂದರವಾಗಿರುವಂತಹ ಜಾಗ, ತುಂಬಾ ಶಾಂತವಾಗಿರುವಂತಹ ಜಾಗ, ಅಲ್ಲಿ ತುಂಬಾ ಮರಗಳಿದಾವೆ, ತುಂಬಾ ಹಚ್ಚು ಹಸಿರಿಂದ ತುಂಬಿಕೊಂಡಿದೆ, ಒಂದು ಕೆರೆ ಕೂಡ ಇದೆ ಅಂತ ಹೇಳಿ. ಮೊದಲ ಬಾರಿಗೆ ಸುಮಿತ್ರಾಳ ಕಣ್ಣಲ್ಲಿ ಈ ತರ ಒಂದು ಹೊಳಪು ಅವರು ನೋಡ್ತಾರೆ. ಕೆಲವು ವಾರಗಳಲ್ಲಿ ಅವರು ಆ ಜಾಗಕ್ಕೆ ಭೇಟಿ ನೀಡ್ತಾರೆ. ಆ ಜಾಗದ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಕೊನೆಗೆ ಆ ಜಾಗವನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಬೇಕಾದ್ರೆ ಅವರ ಸಂಪೂರ್ಣವಾಗಿರುವಂತಹ ಕುಟುಂಬ ಆ ಜಾಗದಲ್ಲಿ ಬಂದಿರುತ್ತೆ. ಜಿಯಾಳ್ಗೆ ಆ ಮೊದಲ ದಿನ ಇಂದು ಕೂಡ ನೆನಪಿರುತ್ತೆ. ತುಂಬಾ ಹಸಿರಿಂದ ತುಂಬಿಕೊಂಡಿರುವಂತಹ ಆ ಜಾಗ, ಸುತ್ತಲೂ ಮಾವಿನ ಮರಗಳು, ಬೆಳಕಿನ ಇಬ್ಬನಿ, ಪಕ್ಷಿಗಳ ಕೂಗಾಟ, ಹಾಡಾಟ ಎಲ್ಲವೂ ಕೂಡ ಕೇಳಿಸ್ತಾ ಇರುತ್ತೆ. ಒಂದು ಸುಂದರವಾಗಿರುವಂತಹ ಚಿತ್ರೀಕರಣ ಮಾಡುವಂತಹ ಜಾಗ ಯಾವ ತರ ಇರುತ್ತಲ್ಲ, ಆ ತರ ಆ ಒಂದು ಜಾಗ ಕಾಣಿಸ್ತಾ ಇರುತ್ತೆ. ಆ ಜಾಗದ ಮಾಲೀಕ ಒಬ್ಬ ವಯಸ್ಸಾಗಿರುವಂತಹ ವ್ಯಕ್ತಿ. ಅವರು ರಿಜಿಸ್ಟ್ರೇಷನ್ ಮಾಡ್ತಿರ್ಬೇಕಾದ್ರೆ ಈ ರಾಜುನ ಕೈ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಗಾಂಭೀರ್ಯದಿಂದ ಹೇಳಲು ಶುರು ಮಾಡ್ತಾರೆ. ಈ ಜಾಗ ತುಂಬಾ ಚೆನ್ನಾಗಿದೆ ಮಗನೇ, ಆದ್ರೆ ಪಕ್ಕದ ಮನೆಯವ್ರ ಜೊತೆ ಸ್ವಲ್ಪ ಜೋಪಾನವಾಗಿರು ಅಂತೇಳಿ, ಸ್ವಲ್ಪ ಹುಷಾರಾಗಿರು ಅಂತೇಳಿ. ಈ ಮಾತನ್ನ ಕೇಳ್ಬಿಟ್ಟು ರಾಜು ನಗುತ್ತಾನೆ. ಅವ್ರಿಗೆ ಏನಾಗಿದೆ, ಅವ್ರೇನ್ ಮಾಡ್ತಾರೆ ಅಂತೇಳಿ. ಆದ್ರೆ ಈ ಮುದುಕನ ಕಣ್ಣಲ್ಲಿ ಯಾವುದೇ ನಗುವಿನ ಭಾವನೆನೇ ಕಾಣಿಸ್ತಾ ಇರಲ್ಲ, ಸ್ವಲ್ಪ ಗಾಂಭೀರ್ಯವಾಗಿ ಕಾಣಿಸ್ತಾ ಇತ್ತು. ಸೊ ಅವರು ಸೈನ್ ಮಾಡ್ತಿರ್ಬೇಕಾದ್ರೆ ಪಕ್ಕದ ಮನೆ ಮೇಲೆ ಸ್ವಲ್ಪ ಕಣ್ಣನ್ನ ಹಾಯಿಸ್ಬಿಟ್ಟು ಸೈನ್ ಅನ್ನ ಮಾಡ್ಬಿಟ್ಟು ಬೇಗ ಆ ಜಾಗದಿಂದ ಅಲ್ಲಿಂದ. ಆ ಕ್ಷಣ ಅವರ ಮಾತು ಯಾರು ಕೂಡ ಗಂಭೀರವಾಗಿ ತಗೊಳ್ಳಿಲ್ಲ. ಇಂತಹ ಮಾತುಗಳು ಹಳ್ಳಿಯಲ್ಲಿ ಕಾಮನ್ ಆಗಿರುತ್ತೆ ಅಂತ ಹೇಳಿ ಅವರು ಅದನ್ನ ಅಲ್ಲಿಗೆ ನೆಗ್ಲೆಕ್ಟ್ ಮಾಡಿ. ಅವರಿಗೆ ಗೊತ್ತಿರಲಿಲ್ಲ ಇದು ಒಂದು ಎಚ್ಚರಿಕೆ ಅವರ ಜೀವನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಂದು ನರಕ ತರಲಿದೆ ಅಂತ ಹೇಳಿ. ಮನೆ ಕಟ್ಟಲು ಕೆಲಸ ಶುರು ಆಗಿರುತ್ತೆ. ವಾರಕ್ಕೊಮ್ಮೆ ಈ ಜಿಯಾಳ ಕುಟುಂಬ ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾ ಇರುತ್ತೆ, ಯಾವ ತರ ಕೆಲಸಗಳು ನಡೀತಾ ಇದೆ ಅಂತೇಳಿ. ಸೊ ಅವರು ಹಾಗೆ ಪಕ್ಕದ ಮನೆಯವ್ರ ಜೊತೆನೂ ಕೂಡ ಒಂದು ಪರಿಚಯನ ಮಾಡ್ಕೊಂತ ಇರ್ತಾರೆ. ಈ ಪಕ್ಕದ ಮನೆಯವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಉದ್ದುದ್ದ ಆಗಿರುವಂತಹ ಗೋಡೆಗಳು ಇರುತ್ತೆ. ಮನೆಯ ಕಿಟಕಿ ಯಾವಾಗ್ಲೂ ಕೂಡ ಮುಚ್ಚಿರ್ತಾರೆ. ಅಂದ್ರೆ ಹಳೆ ಕಬ್ಬಿಣದ ಗೇಟ್ಗಳು ಇರುತ್ತೆ. ಅದಕ್ಕೆ ಒಂದು ಸರಪಳಿಯನ್ನ ಅವರು ಯಾವಾಗ್ಲೂ. ಆ ಮನೆಯಲ್ಲಿ ಮಧ್ಯೆ ವಯಸ್ಸಾಗಿರುವಂತಹ ಒಂದು ದಂಪತಿ ಇರುತ್ತೆ. ಅವ್ರ ಜೊತೆ ಒಂದು ವಯಸ್ಸಾಗಿರುವಂತಹ ಮಹಿಳೆನೂ ಕೂಡ ಇರ್ತಾಳೆ. ಒಂದು ದಿನ ಈ ಸುಮಿತ್ರಾ ಅವಳನ್ನ ದೂರದಿಂದ ನಮಸ್ಕಾರ ಅಂತೇಳಿ ಕೈ ಬೀಸಿ ಕರೀತಾಳೆ. ಆದ್ರೆ ಆ ಮನೆಯಲ್ಲಿರುವಂತಹ ಮಹಿಳೆ ನೋಡಿದ್ರು ನೋಡ್ಲಾರ್ದೆ ತಲೆ ತಗ್ಗಿಸಿ ಹೋಗ್ತಾರೆ. ಆ ಕ್ಷಣ ಸುಮಿತ್ರಾಳಿಗೆ ಮುಜುಗರ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಅವರು ಅದನ್ನ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸ ನಡೀತಿರ್ಬೇಕಾದ್ರೆ ಅಲ್ಲಿರುವಂತಹ ಕಾರ್ಮಿಕರು ಒಂದು ವಿಚಿತ್ರ ಆಗಿರುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಆ ಮನೆ ಪಕ್ಕದ ಮನೆಯ ಬಗ್ಗೆ ಕೆಲವು ವಿಷಯಗಳನ್ನು ಕೂಡ ಹೇಳ್ತಾ ಇರ್ತಾರೆ. ನೋಡ್ರಿ ಸ್ವಾಮಿ, ಆ ಮನೆ ಸ್ವಲ್ಪ ವಿಚಿತ್ರ ಆಗಿದೆ. ಅಲ್ಲಿ ರಾತ್ರಿ ಹೊತ್ತು ವಿಚಿತ್ರ ಆಗಿರುವಂತ ಮಂತ್ರ
ಓದ್ತಾ ಇದ್ದಾರೆ ಅನ್ನೋ ಒಂದು ಶಬ್ದ ಕೇಳಿಸ್ತಾ ಇರುತ್ತೆ. ಆಮೇಲೆ ಆ ಮನೆಯ ಹಿತ್ತಲಿನ ಒಂದು ಮರ ಇದೆಯಲ್ಲ, ಅದರ ತಳಗೆ ಯಾವಾಗ್ಲೂ ಕೂಡ ಒಂದು ಬೂದಿ ಬಿದ್ದಿರತ್ತೆ, ಅಲ್ಲಿ ಯಾರು ಕೂಡ ಹೋಗೋದಿಲ್ಲ. ರಾತ್ರಿ, ಅಮಾವಾಸ್ಯೆಯ ರಾತ್ರಿ ಆ ಮನೆಯಲ್ಲಿ ಒಂದು ಬೆಳಕು ಕಾಣಿಸ್ತಾ ಇರುತ್ತೆ, ಆದ್ರೆ ನಾರ್ಮಲ್ ದಿನಗಳಲ್ಲಿ ಆ ಮನೆಯಲ್ಲಿ ಯಾವುದೇ ತರದ ಬೆಳಕಿ ಕಾಣಿಸೋದಿಲ್ಲ ಅಂತ. ಈ ಮಾತುಗಳನ್ನೆಲ್ಲ ಕೇಳದಕ್ರ ಹಳ್ಳಿಗಳಲ್ಲಿ ಇಂತಹ ನಂಬಿಕೆಗಳು, ಇಂತಹ ಮಾತುಗಳು ಕಾಮನ್ ಆಗಿರುತ್ತೆ ಅಂತೇಳಿ ಅವನು ತನ್ನ ಹೆಂಡತಿ ಮುಂದೆ ಹೇಳ್ಕೊತಾ ಇರ್ತಾನೆ. ಆದ್ರೆ ಒಂದು ರಾತ್ರಿ ಮನೆ ಕಟ್ಟುವ ಕೆಲಸ ಸ್ವಲ್ಪ ನಿಧಾನ ಆಗಿರೋದ್ರಿಂದ ರಾತ್ರಿ ರಾಜು ಅದೇ ಮನೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ರಾತ್ರಿ ಅದೇ ಮನೆಯಲ್ಲಿ ಉಳ್ಕೊಂಡಿರ್ತಾನೆ. ಎಲ್ಲವೂ ಕೂಡ ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ, ಏನು ಕೂಡ ಸಮಸ್ಯೆ ಇರೋದಿಲ್ಲ. ಊಟ ಮಾಡಿ ಬಂದಿರ್ತಾನೆ. ರಾತ್ರಿ ಸರಿಸುಮಾರು 12 ಗಂಟೆಗೆ ಅಲ್ಲಿರುವಂತ ಎಲ್ಲಾ ಶಬ್ದಗಳು ನಿಂತೋಗ್ಬಿಡುತ್ತೆ. ಕ್ರಿಮಿ ಕೀಟಗಳ ಶಬ್ದ, ಕ್ರಿಕೆಟ್ಗಳ ಶಬ್ದ ಎಲ್ಲವೂ ಕೂಡ ನಿಂತಿರುತ್ತೆ. ಆದ್ರೆ ಪಕ್ಕದ ಮನೆಯಲ್ಲಿ ಒಂದೇ ಶಬ್ದ ಕೇಳಿಸ್ತಾ ಇರುತ್ತೆ. ಯಾರೋ ಪಿಸುಗುಟ್ಟುವಂತ ಧ್ವನಿಯಲ್ಲಿ ಯಾರೋ ಮಂತ್ರ ಓದ್ತಾ ಇದ್ದಾರೆ ಅನ್ನೋ ಒಂದು ಧ್ವನಿ ಕೇಳಿಸ್ತಾ ಇರುತ್ತೆ. ಸೊ ಹಾಗೆ ಇವರು ಕಿಟಕಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಪಕ್ಕದ ಮನೆಯಲ್ಲಿ ನೋಡಿದಾಕ್ರ ಅಲ್ಲಿ ವಿಚಿತ್ರ ಆಗಿರುವಂತಹ ಒಂದು ಮಂದ ಬೆಳಕು ಕಾಣಿಸ್ತಾ ಇತ್ತು. ಅದರ ಸುತ್ತಮುತ್ತ ಯಾವುದೋ ಒಂದು ನೆರಳಿನ ಆಕೃತಿ ಕೂಡ ನಿಂತಿತ್ತು. ಸೊ ಇವ್ರು ಹಾಗೆ ದಿಟ್ಟಿಸಿ ನೋಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಆ ಆಕೃತಿ ತಲೆ ಎತ್ತಿಬಿಟ್ಟು ರಾಜುನ್ ನೋಡಿದಾಕ್ರ ಇವನು ಗಾಬರಿಯಿಂದ ಹಿಂದೆ ಸರಿದು ಬಿಡ್ತಾನೆ. ಬೆಳಗ್ಗೆ ಎದ್ಬಿಟ್ಟು ಅದೇ ಜಾಗದಲ್ಲಿ ನೋಡಿದಾಕ್ರ ಅಲ್ಲಿ ಬರೀ ಬೂದಿ ಮಾತ್ರ ಇತ್ತು, ಬೇರೆ ಏನು ಕೂಡ ಕಾಣಿಸ್ತಾ ಇರ್ಲಿಲ್ಲ. ಈ ಮಾತನ್ನ ಅವನು ಸುಮಿತ್ರಾ ಬಳಿ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಅವಳು ಹೆದರ್ಕೊಂಡ್ಬಿಡ್ತಾಳೆ ಅಂತೇಳಿ ಅವಳ ಮುಂದೆ ಏನು ಕೂಡ ಹೇಳೋದಿಲ್ಲ. ಮನೆ ಕಟ್ಟುವ ಕೆಲಸ ಅರ್ಧ ಮುಗಿದಿತ್ತು, ಇವಾಗ ಹಿಂದೆ ಜರುವಂತಹ ಪ್ರಶ್ನೆನೇ ಇರ್ಲಿಲ್ಲ. 6 ತಿಂಗಳ ಬಳಿಕ ಮನೆ ಕಟ್ಟುವ ಕೆಲಸ ಸಂಪೂರ್ಣವಾಗಿ ಮುಗ್ದಿರುತ್ತೆ. ಗೃಹ ಪ್ರವೇಶ ಮಾಡ್ತಿರ್ಬೇಕಾದ್ರೆ ಮನೆಯಲ್ಲಿ ಫುಲ್ ಸಂತೋಷದಿಂದ ತುಂಬಿಕೊಂಡಿರ್ತಾರೆ. ಮನೆ ಪೂಜೆ ಆಗಿರ್ಬೋದು, ಅಲ್ಲಿರುವಂತಹ ವಾತಾವರಣ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ತುಂಬಾ ಸಂತೋಷದಿಂದ ಅಲ್ಲಿ ಜೀವನ ಕಳೀತಿರ್ತಾರೆ. ಆದ್ರೆ ಆ ಸಂತೋಷ ಬಹಳ ದಿನ ಉಳಿಯೋದಿಲ್ಲ. ಪ್ರತಿದಿನ ಬೆಳಗ್ಗೆ ಅವರ ಗೇಟಿನ ಬಳಿ ಯಾರೋ ಕಸವನ್ನು ತಂದು ಎಸೆದ್ಬಿಟ್ಟು ಹೋಗ್ತಾ ಇದ್ರು. ಅದು ಯಾರು ತಂದು ಬಿಸಾಕ್ತಿದ್ರು ಅಂತ ಹೇಳಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. 1 ದಿನ ಆದ್ರೆ ಓಕೆ, 2 ದಿನ ಆದ್ರೂ ಓಕೆ, ಪ್ರತಿದಿನ ಅದೇ ತರ ಮಾಡ್ತಾ ಇದ್ರು. ಅವರು ಮುಂಚೆ ಅನ್ಕೊಂತಾ ಇದ್ರು ಇದು ಯಾರೋ ಆಕಸ್ಮಿಕವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಇದನ್ನ ಯಾರೋ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಇದನ್ನ ಪರಿಶೀಲನೆ ಮಾಡ್ಬೇಕಂತೇಳಿ ಒಂದು ದಿನ ಈ ಸುಮಿತ್ರಾ ಏನ್ ಮಾಡ್ತಾಳೆ, ಸ್ವಲ್ಪ ಬೇಗ ಎದ್ಬಿಟ್ಟು ಆಚೆ ಕಿಟಕಿಯಲ್ಲಿ ನೋಡ್ತಿರ್ಬೇಕಾದ್ರೆ ಪಕ್ಕದ ಮನೆಯಲ್ಲಿರುವಂತಹ ವಯಸ್ಸಾದ ಮಹಿಳೆ ತನ್ನ ಮನೆಯಲ್ಲಿರುವಂತಹ ಕಸವನ್ನ ಇವ್ರು ಗೇಟ್ ಬಳಿ ಬಂದು ಚೆಲ್ತಾ ಇದ್ಲಂತೆ. ಸೊ ಇದನ್ನ ನೋಡ್ಬಿಟ್ಟು ಹೊರಗಡೆ ಬರ್ತಾರೆ. ಏನ್ರಿ ಇದು, ಯಾಕೆ ಬಂದು ಕಸ ಚೆಲ್ತಾ ಇದ್ದೀರಾ ಅಂತೇಳಿ. ಅವ್ರು ಏನು ಕೂಡ ಮಾತನಾಡೋದಿಲ್ಲ, ಸುಮ್ನೆ ನಿಂತಿರ್ತಾಳೆ. ಆಮೇಲೆ ಸಣ್ಣನೆ ವಿಚಿತ್ರ ಆಗಿರುವಂತ ಮುಗುಳ್ ನಗೆಯಿಂದ ಹೇಳ್ತಾರೆ, ಇದು ನಿಮ್ಮ ಜಾಗ ಅಲ್ಲ ಅಂತ ಹೇಳಿ ಹಾಗೆ ಗುಣಗಿಸುತ್ತಾ ಅಲ್ಲಿಂದ ಹೋಗ್ಬಿಡ್ತಾರೆ. ಆ ಒಂದು ಘಟನೆ ನಂತರ ಅಲ್ಲಿ ವಿಚಿತ್ರ ಆಗಿರುವಂತಹ ಘಟನೆಗಳು ನಡೆಯಲಿಕ್ಕೆ ಶುರುವಾಗುತ್ತೆ. ಆ ಮನೆಯಲ್ಲಿ ಸುತ್ತ ಹಾಕಿರುವಂತಹ ಬೇಲಿಗಳನ್ನು ಯಾರೋ ಕತ್ತರಿಸಿ ಬಿಡ್ತಾರೆ. ಅದನ್ನ ರಿಪೇರಿ ಮಾಡ್ಬೇಕಂತೇಳಿ ಒಂದು ಕಾರ್ಮಿಕರನ್ನ ಕರೆದುಕೊಂಡು ಬಂದ್ರೆ ಅವರು ಅರ್ಧ ಕೆಲಸ ಮಾಡ್ಬಿಟ್ಟು ಅಲ್ಲಿಂದ ಬಿಟ್ಟು ಹೋಗಿರ್ತಾರೆ. ಯಾಕಪ್ಪ ಅರ್ಧ ಕೆಲಸ ಬಿಟ್ಟು ಹೋಗಿದ್ದೀರಾ ಅಂತ ಹೇಳಿ ಕೇಳಿದ್ರೆ, ಪಕ್ಕದ ಮನೆಯಲ್ಲಿರುವಂತ ಗಂಡಸರು ನಮ್ಮನ್ನು ಹೆದರಿಸ್ತಾ ಇದ್ದಾರೆ ಸ್ವಾಮಿ ಅಂತ ಹೇಳಿ ಹೇಳ್ತಾರೆ. ಆ ಸಣ್ಣ ಪುಟ್ಟ ಜಗಳಗಳು ಈಗ ದೊಡ್ಡ ಭಯವಾಗಿ ಬೆಳೀತಾ ಇರುತ್ತೆ. ಆ ಮನೆಯಲ್ಲಿ ಶಾಂತಿ ಅನ್ನೋದೇ ಇರೋದಿಲ್ಲ. ಪ್ರತಿಯೊಬ್ಬರ ಮನದಲ್ಲಿ ಮನಸ್ತಾಪ ಇರುತ್ತೆ. ಆಮೇಲೆ ಅವರನ್ನ ಯಾರೋ ಹತ್ತಿರದಲ್ಲಿ ಯಾರೋ ನೋಡ್ತಾ ಇದ್ದಾರೆ ಅಂತೇಳಿ ಆ ಮನೆಯಲ್ಲಿ ಎಲ್ರಿಗೂ ಕೂಡ ಆ ಒಂದು ಮನಸ್ಥಿತಿ ಬೆಳೀತಾ ಇರುತ್ತೆ. ಇದೇ ಸಮಯದಲ್ಲಿ ಜಿಯಾಳ ಜೀವನದಲ್ಲಿ ಒಂದು ಹೊಸ ಹೆಸರು ಬರುತ್ತೆ, ವೈಭವ್ ಅಂತೇಳಿ. ಅವನು ಆ ಶಾಲೆಯ ಸಹಪಾಠಿ, ಅಂದ್ರೆ ಹೊಸದಾಗಿ ಬಂದು ಸೇರ್ಕೊಂಡಿದ್ದ. ಆದ್ರೆ ಅವನು ಯಾವಾಗ್ಲೂ ಕೂಡ ಈ ಜಿಯಾಳ್ಗೆ ದಿಟ್ಟಿಸಿ ನೋಡ್ತಾ ಇದ್ದ. ಜಿಯಾ ಕ್ಲಾಸಲ್ಲಿ ಕೂತಿರ್ಬೇಕಾದ್ರೆ, ಓದ್ತಿರ್ಬೇಕಾದ್ರೆ, ಹೋಗ್ತಿರ್ಬೇಕಾದ್ರೆ, ಊಟ ಮಾಡ್ತಿರ್ಬೇಕಾದ್ರೆ, ಅವಳ ಸ್ನೇಹಿತರ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಎಲ್ಲ ಏನೇ ಆದ್ರೂ ಕೂಡ ಜಿಯಾಳನ್ನೇ ದಿಟ್ಟಿಸಿ ವಿಚಿತ್ರವಾಗಿ ನೋಡ್ತಾ ಇದ್ದ. ಸೊ ಒಂದು ದಿನ ಅವಳ ಗೆಳತಿಯರು ಕೇಳ್ತಾರೆ, ಯಾಕೆ ನಿನಗವನು ಅಷ್ಟು ವಿಚಿತ್ರವಾಗಿ ನೋಡ್ತಾ ಇದ್ದಾನೆ ಅಂತೇಳಿ. ಯಾಕೆ ಅಂತ ಗೊತ್ತಿಲ್ಲ ಅಪ್ಪ, ಆದ್ರೆ ನೋಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾಳೆ. ಆದ್ರೆ ಈ ಜಿಯಾಳ ಮನಸ್ಸಲ್ಲಿ ವಿಚಿತ್ರ ಆಗಿರುವಂತಹ ಸೆಳೆತ ಅವನ ಬಳಿ ಆಗ್ತಾ ಇರುತ್ತೆ. ಅಂದ್ರೆ ಅವನನ್ನೇ ನೋಡ್ಬೇಕು ಆತರ ಒಂದು ಸೆಳೆತ ಅವಳಿಗೆ ಆಗ್ತಾ ಇರುತ್ತೆ. ಆಗ ಅವಳಿಗೆ ಗೊತ್ತಿರ್ಲಿಲ್ಲ ಅವನು ಯಾರು, ಎಲ್ಲಿದ್ದ, ಅವನ ಮನೆ ಎಲ್ಲೇ ಐತೆ ಅಂತ. ಮೊದಲ ಬದಲಾವಣೆ ಕಂಡಿದ್ದು ಆ ಮನೆ ಅಜ್ಜಿ ಕಮಲಾ ಅವರ ಬಳಿ. ಒಂದು ದಿನ ರಾತ್ರಿ ಈ ಸುಮಿತ್ರಾ ನೀರು ಕುಡಿಬೇಕಂತೇಳಿ ಎದ್ದಾಕ್ರ ಈ ಅಜ್ಜಿ ಸಡನ್ಲಿ ಎದ್ಬಿಟ್ಟು ಗೋಡೆ ಮುಂದೆ ನಿಂತ್ಕೊಂಡು ಯಾರ ಜೊತೆನೂ ಮಾತನಾಡ್ತಾ ಇದ್ಲು. ಹಿಂದೆಯಿಂದ ಸುಮಿತ್ರಾ, ಏನಾಯ್ತು ಅಮ್ಮ, ಯಾರ ಜೊತೆ ಮಾತನಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಕ್ರ ಅವಳು ವಾಪಸ್ ತಿರುಗ್ಬಿಟ್ಟು ಅವಳು ಕಣ್ಣಲ್ಲಿ ನೋಡಿದ್ರೆ ಫುಲ್ ಶಾಂತವಾಗಿತ್ತು, ಫುಲ್ ಶೂನ್ಯತೆ ಕಾಣಿಸ್ತಾ ಇತ್ತು. ಅವನು ಬಂದಿದ್ದಾನೆ ಅಂತ ಹೇಳಿ ಅಷ್ಟೇ ಹೇಳ್ಬಿಟ್ಟು ಮತ್ತು ವಾಪಸ್ ತಿರುಗ್ತಾರಂತೆ. ಸೊ ಇದು ಅವರ ಮೊದಲ ಘಟನೆ, ಆದ್ರೆ ಕೊನೆಯದಲ್ಲ. ಮುಂದಿನ ವಾರಗಳಲ್ಲಿ ಈ ಅಜ್ಜಿಯ ವರ್ತನೆ ವಿಚಿತ್ರ ಆಗಲು ಶುರುವಾಗ್ತಾ ಇರುತ್ತೆ. ರಾತ್ರಿ ಹೊತ್ತು ಸಡನ್ಲಿ ಎದ್ಬಿಟ್ಟು ವಿಚಿತ್ರ ಆಗಿರುವಂತ ನಗುವನ್ನ ಆಡ್ತಾ ಇದ್ರು. ದೀರ್ಘವಾಗಿ ಜೋರಾಗಿ ಕೂಗಾಟ ಮಾಡೋದು. ಆಮೇಲೆ ಯಾವುದೋ ಒಂದು ಬಂಗಾಳದ ಭಾಷೆಯಲ್ಲಿ ವಿಚಿತ್ರ ಆಗಿರುವಂತ ಮಾತನ್ನ ಆಡ್ತಾ ಇದ್ರು. ಆದ್ರೆ ಆ ಕುಟುಂಬಕ್ಕೆ ಆ ಮಾತುಗಳು ಯಾವತ್ತೂ ಕೂಡ ಪರಿಚಯನೇ ಇರ್ಲಿಲ್ಲ, ಆ ಭಾಷೆ ಪರಿಚಯನೇ ಇರ್ಲಿಲ್ಲ. ಆದ್ರೂ ಕೂಡ ವಿಚಿತ್ರ ಆಗಿರುವಂತಹ ಆ ಮಾತುಗಳನ್ನ ಆಡ್ತಾ ಇದ್ರು. ಒಂದು ಸಂಜೆ ಈ ಜಿಯಾ ಸ್ಕೂಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಈ ಅಜ್ಜಿ ಅಡಿಗೆ ಮನೆಯಲ್ಲಿರುವಂತಹ ಚಾಕುವನ್ನ ತಗೊಂಡು ಗಾಳಿಯಲ್ಲಿ ಏನೋ ಕತ್ತರಿಸ್ತಾ ಇದ್ರಂತೆ. ಸೊ ಅಜ್ಜಿ, ಏನಾಯ್ತು ನಿಮ್ಗೆ ಅಂತ ಹೇಳಿ ಕೇಳದಾಕರ ಆ ಅಜ್ಜಿ ಸುಮ್ನೆ ನಿಂತ್ಕೊಂಡ್ಬಿಟ್ಟು, ಆ ಮಗಳೇ ಬಾ ಊಟ ಮಾಡು ಅಂತ ಹೇಳ್ತಾರಂತೆ. ಆದ್ರೆ ಅಲ್ಲಿ ಏನು ನಡೆದೇ ಇಲ್ಲ ಅನ್ನೋ ತರ ಅವರು ರಿಯಾಕ್ಟ್ ಮಾಡ್ತಾ ಇರ್ತಾರೆ.
ಆ ಕುಟುಂಬದವರು ಆ ಅಜ್ಜಿನ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾರೆ. ಅವ್ರು ಹೇಳ್ತಾರೆ, ವಯಸ್ಸಾದ ಕಾರಣ ಈ ತರ ಗೊಂದಲಗಳು ಆಗ್ತಾ ಇರತ್ತೆ, ಹಾಗಂತೇಳಿ ಅವರಿಗೆ ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ. ಅದು ಏನು ಕೂಡ ವರ್ಕೆ ಆಗೋದಿಲ್ಲ. ಸಂಬಂಧಿಕರು ವಿಚಿತ್ರ ಆಗಿರುವಂತ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಅವಳು ಮಾನಸಿಕವಾಗಿ ಒತ್ತಡದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇವರು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಮತ್ತು ಏನೇನೋ ಮಾತನ್ನ ಆಡ್ತಾ ಇರ್ತಾರೆ. 3 ವಾರಗಳ ನಂತರ ಒಂದು ಮುಂಜಾನೆ ಆ ಅಜ್ಜಿ ಕಮಲ ಹಾಸಿಗೆಯಲ್ಲೇ ತಮ್ಮ ಕಣ್ಣನ್ನು ಮುಚ್ಚಿರ್ತಾರೆ. ಸಾವಿನ ಮುನ್ನ ಆ ರಾತ್ರಿ ಜಿಯಾಳನ್ನ ಕೈ ಹಿಡಿದುಕೊಂಡ್ಬಿಟ್ಟು ಒಂದು ಮಾತನ್ನ ಹೇಳಿರ್ತಾರೆ. ಏನು ಅಂದ್ರೆ, ಆ ಮನೆಯ ಬಗ್ಗೆ ಸ್ವಲ್ಪ ಜೋಪಾನವಾಗಿರೋ ಮಗಳೇ, ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತ. ಆ ಮಾತುಗಳು ಅಜ್ಜಿಯ ಕೊನೆ ಮಾತಾಗಿತ್ತು. ಆದ್ರೆ ಆ ಶೋಕದಲ್ಲಿ ಎಲ್ರು ಕೂಡ ಮುಳುಗಿದ್ರು. ಆದ್ರೂ ಕೂಡ ಜಿಯಾಳಿಗೆ ಆ ಅಜ್ಜಿಯ ಕೊನೆ ಮಾತುಗಳು ಸುಮ್ನೆ ಪಿಸುಗೊಡ್ತಾ ಇತ್ತು, ಅಂದ್ರೆ ಕಿವಿಯಲ್ಲಿ ಗುಣಗುಣಿಸ್ತಾ ಇತ್ತು. ಅಜ್ಜಿ ಸಾವಿನ ನಂತರ ಈ ಜಿಯಾಳು ಕೂಡ ವಿಚಿತ್ರ ಆಗಿ ಬದಲಾವಣೆ ಆಗಲು ಶುರು ಮಾಡಿರ್ತಾಳೆ. ಅವಳ ಮನಸ್ಸು ಮತ್ತೆ ಮತ್ತೆ ವೈಭವ್ ಜೊತೆನೆ ಇರಬೇಕು, ವೈಭವ್ ಜೊತೆನೆ ಮಾತನಾಡಬೇಕು ಅಂತೇಳಿ ಅನಿಸ್ತಾ ಇರುತ್ತೆ. ಓದ್ತಿರ್ಬೇಕಾದ್ರೆ, ಪಾಠ ಕೇಳ್ತಿರ್ಬೇಕಾದ್ರೆ, ನಡೀತಿರ್ಬೇಕಾದ್ರೆ, ಮಲಗಬೇಕಾದ್ರೆ, ಊಟ ಮಾಡ್ತಿರ್ಬೇಕಾದ್ರೆ ಎಲ್ಲಾ ಸಮಯದಲ್ಲೂ ಈ ವೈಭವದ ನೆನಪು ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಅಂತೇಳಿ ಗೊತ್ತಾಗ್ತಾ ಇರಲ್ಲ, ಬಟ್ ವೈಭವ್ ಜೊತೆನೆ ಜಾಸ್ತಿ ಆಗ್ತಾ ಇರುತ್ತೆ. ಆಗಾಗ ಅವಳು ಸಂಜೆ ಸ್ವಲ್ಪ ಮನೆಗೆ ಲೇಟ್ ಮಾಡಿ ಬರ್ತಾ ಇದ್ಲು. ಯಾಕೆ ವೈಭವ್ ಜೊತೆ ಜಾಸ್ತಿ ಸುತ್ತಾಡ್ತಾ ಇದ್ಲು, ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ಲು. ಒಂದು ದಿನ ಜಿಯಾಳ್ಗೆ ಅವಳ ಅಮ್ಮ ಕೇಳ್ತಾಳೆ, ಯಾಕೆ ಮಗಳ ಈ ತರ ವಿಚಿತ್ರ ಆಗಿರುವಂತಹ ವರ್ತನೆ ಮಾಡ್ತಾ ಇದೀಯಾ, ಯಾಕೆ ಸ್ವಲ್ಪ ದೂರ ದೂರ ನಮ್ಮಿಂದ ಇರ್ತಾ ಇದೀಯಾ ಅಂತೇಳಿ ಕೇಳ್ತಾರೆ. ಆಗ ಜಿಯಾ ಹೇಳ್ತಾಳೆ, ಏನಿಲ್ಲ ಅಮ್ಮ ಅಂತೇಳಿ ಸುಳ್ಳನ್ನು ಹೇಳ್ಬಿಟ್ಟು ಅವಳಿಗೆ ಗೊತ್ತಾಗ್ತಾ ಇರುತ್ತೆ ನನ್ನಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಅಂತೇಳಿ. ಆದ್ರೂ ಕೂಡ ಅವಳಿಗೆ ಏನನ್ನು ಕೂಡ ಹೇಳ್ಕೊತಾ ಇರಲ್ಲ. ಅವಳಿಗೆ ವಿಚಿತ್ರ ಆಗಿರುವಂತ ಕನಸುಗಳು ಬೀಳ್ತಾ ಇರುತ್ತೆ. ರಾತ್ರಿ ಹೊತ್ತು ಒಂದು ದಟ್ಟವಾಗಿರುವಂತ ಕತ್ತಲೆಯಲ್ಲಿ ಒಬ್ಳೆ ನಿಂತಿರ್ತಾಳೆ. ಆದ್ರೆ ಅವಳಿಂದ ಯಾರು ಅವಳನ್ನ ಕರೀತಾ ಇದ್ದಾರೆ ಅಂತೇಳಿ ಆ ಒಂದು ಕನಸಲ್ಲಿ ಪಿಸುಗೊಡ್ತಾ ಇರುತ್ತೆ. ಅವಳು ಸಡನ್ಲಿ ಎದ್ದಾಕರ ಅವಳ ಮೈ ಫುಲ್ಲು ಬೆವರಿಂದ ತುಂಬಿಕೊಂಡಿರುತ್ತೆ. ಆದ್ರೆ ಆ ಧ್ವನಿ ಅವಳ ಕಿವಿಯಲ್ಲಿ ಗುಣಗುಣ್ತಾ ಇರುತ್ತೆ. ಸೊ ಜಿಯಾ ಕುಟುಂಬದೊಂದಿಗೆ ಸಂಬಂಧವನ್ನು ಸಣ್ಣನೆ ಕಳೆದುಕೊಳ್ತಾ ಇರುತ್ತೆ, ಅಂದ್ರೆ ದೂರವಾಗ್ತಾ ಇರುತ್ತೆ. ಮನೆಯಲ್ಲಿ ಯಾರು ಏನಂದ್ರೂ ಕೂಡ ಅದನ್ನ ಬೇಗ ರಿಯಾಕ್ಟ್ ಮಾಡ್ತಾ ಇದ್ಲು. ಅವಳ ತಂದೆ ಏನಾದ್ರು ಸ್ವಲ್ಪ ಅಂದ್ರೆ ಅವಳು ಬಾಗಿಲನ್ನ ಹಾಕೊಂಡ್ ಬಿಡ್ತಾ ಇದ್ಲು. ಆದ್ರೆ ಆ ಮನೆಯವರಿಗೆ ಏನ್ ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇರಲ್ಲ. ಒಂದು ರಾತ್ರಿ ಈ ಜಿಯಾ ಮನೆಗೆ ಬರೋದಿಲ್ಲ. ರಾಜು ಮತ್ತು ಸುಮಿತ್ರಾ ಇಡೀ ದಿನ ಹುಡುಕಾಡ್ತಾರೆ, ಶಾಲೆಗೆ ಹೋಗ್ತಾರೆ, ಫೋನ್ ಅನ್ನ ಮಾಡ್ತಾರೆ, ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡೋದಿಲ್ಲ. ಇಡೀ ರಾತ್ರಿ ಮಗಳ ಮನೆಗೆ ಕಾಯ್ತಾ ಇರ್ತಾರೆ. ಆದ್ರೆ ಅವ್ರು ಪರಿಶೀಲನೆ ಮಾಡಿದಾಕರ ಅವರಿಗೆ ಗೊತ್ತಾಗತ್ತೆ ಜಿಯಾ ಮತ್ತು ವೈಭವ್ ಇಬ್ರು ಕೂಡ ಓಡಿ ಹೋಗಿದ್ದಾರೆ ಅಂತೇಳಿ. ಆದ್ರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಆಮೇಲೆ ಬೆಳಗ್ಗೆ ಹೊತ್ತು ಈ ಸುಮಿತ್ರಾಳ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ನಾನು ಚೆನ್ನಾಗಿದ್ದೀನಿ, ನನಗೆ ಯಾರು ಕೂಡ ಹುಡುಕ್ಬೇಡಿ ಅಂತೇಳಿ. ಆ ಒಂದು ಮೆಸೇಜ್ ಅನ್ನ ತಿರುಗಿ ಆ ಸುಮಿತ್ರಾ ಓದ್ತಾ ಇರ್ತಾಳೆ. ನನ್ನ ಮಗಳು ಈ ತರ ದೂರವಾಗಿರುವಂತ ಮಾತು ಯಾವತ್ತೂ ಕೂಡ ಆಡಿರ್ಲಿಲ್ಲಲ್ಲ, ಯಾಕೆ ಈ ತರ ಆ ಮಾತನ್ನ ಹೇಳಿದ್ಲು ಅಂತೇಳಿ ಆ ಸುಮಿತ್ರಾ ಮತ್ತು ರಾಜು ಇಬ್ರು ಕೂಡ ತಬ್ಕೊಂಡು ಅಳ್ತಾ ಇರ್ತಾರೆ. ರಾಜು ಪಕ್ಕದ ಮನೆಗೆ ಹೋಗಿ ಕೂಗಿ ಕೇಳ್ತಾರೆ. ಆಗ ಆ ಪಕ್ಕದ ಮನೆಯಲ್ಲಿರುವಂತ ವಯಸ್ಸಾಗಿರೋರು ಕಿಡಿಕಿಯನ್ನ ತೆಗೆದ್ಬಿಟ್ಟು, ಇವಾಗ ನನ್ನ ಮಗನಿಗೆ ನಿಮ್ಮ ಮಗಳು ಜಿಯಾ ಸಿಕ್ಕಿದ್ದಾಳೆ, ಅವಳು ಇನ್ನು ಮುಂದೆ ನಿಮ್ಮ ಮನೆಗೆ ಬರೋದಿಲ್ಲ ಅಂತೇಳಿ ಆ ಒಂದು ಕಿಡಿಕಿಯನ್ನ ಮುಚ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ವೈಭವ್ ಪಕ್ಕದ ಮನೆಯ ಹುಡುಗ ಆಗಿದ್ದ. 6 ವಾರಗಳ ಕಾಲ ಅವರ ಜೀವನ ನರಕವಾಗಿ ಬಿಡ್ತಾ ಇತ್ತು. ಬೆಳಗ್ಗೆ ಆಸೆ ಹುಡ್ತಾ ಇತ್ತು, ರಾತ್ರಿ ಹೊತ್ತು ನಿರಾಶೆ ಆಗ್ತಾ ಇತ್ತು. ಮಗಳು ಇರ್ಲಾರ್ದೆ ಆ ಮನೆ ಫುಲ್ಲು ಶೂನ್ಯದಲ್ಲಿ ತುಂಬಿಕೊಂಡಿತ್ತು. 6 ವಾರಗಳ ನಂತರ ಜಿಯಾಗೆ ಎಚ್ಚರ ಆಗತ್ತೆ. ಅವಳು ಯಾವುದೋ ಒಂದು ಕೊಠಡಿಯಲ್ಲಿ ಯಾರು ಬಂಧಿಸಿರ್ತಾರೆ. ಅವಳು ತಲೆ ಸ್ವಲ್ಪ ಭಾರ ಆಗ್ತಾ ಇರತ್ತೆ. ಅವಳನ್ನ ಅವಳೇ ಕೇಳ್ಕೊತಾಳೆ, ನಾನು ಯಾಕೆ ಇಲ್ಲಿ ಇದ್ದೀನಿ, ನಾನು ಇಲ್ಲಿ ಹಾಕಿದ್ದೀನಿ ಅಂತೇಳಿ. ಆದ್ರೆ ಅವಳಿಗೆ ಗೊತ್ತೇ ಆಗೋದಿಲ್ಲ 6 ವಾರಗಳ ಕಾಲ ಅವಳ ಜೀವನದಲ್ಲಿ ಏನ್ ನಡೆದಿತ್ತು ಅಂತೇಳಿ. ಸೊ ಆ ಸುತ್ತಮುತ್ತ ನೋಡ್ತಾಳೆ, ಅವಳಿಗೆ ಗೊತ್ತಾಗತ್ತೆ ನಾನು ನನ್ನ ಮನೆಯಲ್ಲಿ ಇಲ್ಲ ಅಂತೇಳಿ. ಎದ್ಬಿಟ್ಟು ಮನೆಯಿಂದ ಹೊರಗೆ ಬರ್ತಿರ್ಬೇಕಾದ್ರೆ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ ಅವಳನ್ನ ತಡೆಯೋರು. ಸೊ ಹಾಗೆ ಹೊರಗಡೆ ಬರ್ತಾಳೆ. ಹೊರಗಡೆ ನೋಡ್ಬಿಟ್ಟು ಸ್ವಲ್ಪ ಪರಿಚಯವಾಗಿರುವಂತ ರಸ್ತೆ ಕಾಣಿಸ್ತಾ ಇರುತ್ತೆ. ಎಲ್ಲವೂ ಕೂಡ ಒಮ್ಮೊಮ್ಮೆ ನೆನಪಾಗ್ತಾ ಇರುತ್ತೆ. ಅವಳ ಶಾಲೆ ನೆನಪಿರೋದಿಲ್ಲ, ಅವಳ ಸ್ನೇಹಿತರು ನೆನಪಿರೋದಿಲ್ಲ. ಎಲ್ಲವೂ ಕೂಡ ಒಂದು ಮಂಜಿನ ಒಂದು ಮುಸುಕಾಗಿರುವಂತ ಮಂಜಲ್ಲಿ ಎಲ್ಲವೂ ಕೂಡ ಅರೆ ಬರೆ ನೆನಪಿಗಷ್ಟೇ ಆಗ್ತಾ ಇರುತ್ತೆ. ಬಟ್ ಆ ರಸ್ತೆ ನೋಡಿದ ತಕ್ಷಣ ಒಂದ್ ಸ್ವಲ್ಪ ಪರಿಚಯ ಇರೋ ತರ ರಸ್ತೆ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಅವರ ಮನೆ ಗೇಟ್ ಬರುತ್ತೆ. ಗೇಟ್ ಅನ್ನು ತೆಗೆದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅಮ್ಮ ಅಂತೇಳಿ ಜೋರಾಗಿ ಕೂಗ್ತಾಳೆ. ಅಡಿಗೆ ಮನೆಯಲ್ಲಿರುವಂತಹ ಸುಮಿತ್ರಾ ಓಡಿ ಬರ್ತಾಳೆ, ನನ್ನ ಮಗಳು ಬಂದಿದ್ದಾಳೆ ಅಂತೇಳಿ. ಸೊ ಅವಳನ್ನ ತಪ್ಕೊಂಡ್ಬಿಟ್ಟು ಜೋರಾಗಿ ಅಳ್ತಾಳೆ. ಅಲ್ಲಿ ಯಾವುದೇ ತರದ ಮಾತು ಹೆಂಗ್ ಹೇಳ್ಬೇಕಂತೇಳಿ ಗೊತ್ತಾಗ್ತದೆ. ಅಮ್ಮ ನನಗೇನು ನೆನಪಾಗ್ತಾ ಇಲ್ಲ, ನಾನ್ ಯಾಕೆ ಮನೆ ಬಿಟ್ಟೆ, ನಾನು ಹೇಗ್ ಮನೆ ಬಿಟ್ಟೆ ಅಂತೇಳಿ ನನ್ಗೇನು ಕೂಡ ನೆನಪಾಗ್ತಾ ಇಲ್ಲ ಅಂತೇಳಿ ಬಿಕ್ಕಿ ಹೇಳ್ತಾ ಇರ್ತಾಳೆ. ಒಂದು ದಿನ ಹಾಗೆ ನಾನು ನಿಂತಿದ್ದೆ, ಅದು ಆದ್ಮೇಲೆ ಎಲ್ಲವೂ ಕೂಡ ಖಾಲಿ ಅಂತೇಳಿ ಹೇಳ್ತಾ ಇರ್ತಾಳೆ. ರಾಜು ಮನೆಗೆ ಬರ್ತಾನೆ. 3 ಜನ ಕೂತ್ಕೊಂಡು ಒಟ್ಟಿಗೆ ಅಳ್ತಾರೆ. ಸ್ವಲ್ಪ ನಗು ಕೂಡ ಬರ್ತಾ ಇರತ್ತೆ. ಬಟ್ ಅವರಿಗೆ
ಒಂದು ಪ್ರಶ್ನೆ ಕಾಡ್ತಾ ಇರೋದಂದ್ರೆ ಜಿಯಾಗೆ 6 ವಾರಗಳ ಕಾಲ ಎಲ್ಲಿ ಹೋಗಿದ್ಲು ಮತ್ತು ಏನು ಕೂಡ ಜಿಯಾಳಿಗೆ ಕೂಡ ನೆನಪೇ ಇರುವುದಿಲ್ಲ. ಜಿಯಾ ಮನೆಗೆ ಮರಳಿದ ನಂತರ ಅವರ ಜೀವನದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಘಟನೆಗಳು ಕೂಡ ನೆನಪು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಮೊದಲು ಆ ಅಜ್ಜಿಯ ಬದಲಾವಣೆ, ಜಿಯಾ ಕಾಣೆಯಾಗಿರೋದು, ಮನೆಯಲ್ಲಿರುವಂತಹ ಮನಸ್ತಾಪ ಎಲ್ಲವೂ ಕೂಡ ಒಂದೊಂದಾಗಿ ಟ್ಯಾಲಿ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಅವರಿಗೆ ಇದು ಆಕಸ್ಮಿಕವಾಗಿ ನಡೀತಾ ಇಲ್ಲ, ಇದನ್ನ ಯಾರೋ ಉದ್ದೇಶಪೂರ್ವಕ ಮಾಡಿಸ್ತಾ ಇದ್ದಾರೆ ಅಂತ. ಸಂಬಂಧಿಕರ ಸಲಹೆ ಮೇರೆಗೆ ಈ ರಾಜು ಏನ್ ಮಾಡ್ತಾನೆ, ಒಬ್ಬ ಗೌರವಾನ್ವಿತ ಆಧ್ಯಾತ್ಮಿಕ ಗುರುಗಳನ್ನ ಭೇಟಿ ಆಗ್ತಾರೆ. ಅವರು ಆ ಒಂದು ಭಾಗದ ಜನರ ಕಷ್ಟವನ್ನು ಕೂಡ ಬಗೆಹರಿಸುವಂತಹ ಒಬ್ಬ ಹಿರಿಯ ವ್ಯಕ್ತಿ ಆಗಿದ್ರು. ಅವರನ್ನು ಮನೆಯೊಳಗೆ ಕರೆದುಕೊಂಡು ಬರ್ತಾರೆ. ಅವರು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವರಿಗೆ ಒಂದು ವಿಚಿತ್ರ ಆಗಿರುವಂತಹ ಭಾವ ಆಗುತ್ತೆ. ಅವರು ಜಿಯಾಳ ಜೊತೆ ಆ ಅಜ್ಜಿ ಹಚ್ಕೊಂಡಿರುವಂತಹ ಮಾತುಗಳನ್ನು ಕೂಡ ಎಲ್ಲವೂ ಕೂಡ ಕೇಳಿಸ್ಕೊತಾರೆ. ಕೊನೆಗೆ ಅವರು ಹೇಳ್ತಾರೆ, ಇಂತಹ ಚಿಹ್ನೆಗಳು ಒಂದು ವಶೀಕರಣಕ್ಕೆ ಮತ್ತು ಒಂದು ವಸ್ತುವನ್ನ ಬಂದಿ ಮಾಡಲು ಅಥವಾ ಒಂದು ಮನುಷ್ಯನ ಅಥವಾ ಒಂದು ಆಸ್ತಿಯನ್ನ ಬಂದಿ ಮಾಡಲು ಈ ತರ ಬಳಸ್ತಾ ಇರ್ತಾರೆ ಅಂತೇಳಿ ಅವನು ಹೇಳ್ತಾರೆ. ಆದ್ರೆ ನಾ ಈ ಒಂದು ಆಸ್ತಿಯನ್ನ ಪರಿಶೀಲನೆ ಮಾಡ್ಬೇಕು ಅಂತೇಳಿ ಹೇಳ್ತಾರೆ. ಅವ್ರ ಕುಟುಂಬದವರು ಕೂಡ ಅನುಮತಿ ಕೊಡ್ತಾರೆ. ಮರುದಿನ ಬೆಳಗ್ಗೆ ಒಬ್ಬ ಕಾರ್ಮಿಕ ಮತ್ತು ಗುರುಗಳು ಆ ಮನೆಗೆ ಬರ್ತಾರೆ. ಸೊ ಬಂದ್ಬಿಟ್ಟು ಆ ಮನೆ ಸಂಪೂರ್ಣವಾಗಿ ನೋಡ್ತಾರೆ ಮತ್ತು ನಿರ್ದಿಷ್ಟ ಜಾಗಗಳಲ್ಲಿ ಗುರುತನ್ನ ಮಾಡ್ತಾರೆ. ಅಂದ್ರೆ ಆ ಮನೆ ಈಶಾನ್ಯ ಮೂಲೆ ಮತ್ತು ಮನೆ ಗೇಟ್ ಇರುತ್ತಲ್ಲ ಆ ಜಾಗದಲ್ಲಿ ಅಗಿಬೇಕು ಅಂತ ಹೇಳ್ತಾರೆ. ಸೊ ಮೊದಲನೇ ಜಾಗದಲ್ಲಿ ಅಗದಾಕರ ಅವರಿಗೆ ಏನು ಕೂಡ ಕಾಣಿಸೋದಿಲ್ಲ. ಆದ್ರೆ ಎರಡನೇ ಜಾಗದಲ್ಲಿ ಅಗಿದಾಕರ ಸ್ವಲ್ಪ 2 ಅಡಿ ಅಗಿತಾರೆ. ಅಲ್ಲಿ ಏನೋ ಒಂದ್ ಸ್ವಲ್ಪ ಗಂಟಿರೋ ತರ ಕಾಣಿಸ್ತಾ ಇರುತ್ತೆ. ಹಾಗೆ ಅಗಿತಿರ್ಬೇಕಾದ್ರೆ ಒಂದು ಗಂಟು ಕಾಣಿಸುತ್ತೆ. ಸುತ್ತಲೂ ಕೂಡ ಇವರು 3 ಜನ ನಿಂತಿರ್ತಾರೆ. ಆ ಒಂದು ಗಂಟು ಬಿಚ್ಚಿದಾಕರ ಅಲ್ಲಿ ಕೆಲವು ಎಲುಬುಗಳು ಕಾಣಿಸ್ತವೆ, ಕೆಲವು ಹಳೆಯ ರೆಕ್ಕೆಗಳು ಕಾಣಿಸ್ತವೆ, ಒಂದು ಮುರಿದೋಗಿರುವಂತಹ ಸೂಜಿಗಳು ಕಾಣಿಸ್ತವೆ, ಅಲ್ಲಿ ಒಣಗಿರುವಂತಹ ಲಿಂಬೆ ಹಣ್ಣುಗಳು ಎಲ್ಲವೂ ಕೂಡ ವಿಚಿತ್ರ ಆಗಿರೋದು ಇವ್ರಿಗೆ ಕಾಣಿಸ್ತಾರನ್ನ. ಈಗ ಸುಮಿತ್ರಾ ಬಾಯಿ ಮೇಲೆ ಕೈ ಇಟ್ಟು ಹಾಗೆ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಈ ರಾಜು ಏನ್ ಮಾತಾಡ್ಬೇಕಂತೇಳಿ ಗೊತ್ತಾಗ್ತಾ ಇರಲ್ಲ. ಸೊ ಆ ವಸ್ತುಗಳನ್ನೆಲ್ಲವನ್ನು ನೋಡ್ಬಿಟ್ಟು ಪರಿಶೀಲನೆ ಮಾಡ್ಬಿಟ್ಟು ಆ ಗುರುಗಳು ಹೇಳ್ತಾರೆ, ಈ ತರ ವಸ್ತುಗಳು ಯಾರಾದ್ರನ್ನ ಬಂದಿ ಮಾಡಲು ಅಥವಾ ಯಾವುದೋ ಒಂದು ಜಾಗವನ್ನು ವಶೀಕರಣ ಮಾಡಲು ಬಳಸ್ತಾ ಇರ್ತಾರೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳ್ಬಿಟ್ಟು ಆ ಕುಟುಂಬ ಆ ವರ್ಷದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಘಟನೆಗಳನ್ನ ನೆನಪು ಮಾಡ್ಕೊತಾರೆ. ಆ ಅಜ್ಜಿ ತೀರ್ಕೊಂಡಿದ್ದು, ಈ ಜಿಯಾ ವಿಚಿತ್ರ ಆಗಿರುವಂತಹ ವರ್ತನೆ, ಮನೆಯಲ್ಲಿ ನಡೀತಿರುವಂತಹ ವಿಚಿತ್ರ ಘಟನೆಗಳು, ಪಕ್ಕದ ಮನೆಯವರು ಎಲ್ಲವೂ ಕೂಡ ಅವರು ಒಂದೊಂದೇ ನೆನಪನ್ನ ಮಾಡ್ಕೊತಾರೆ. ಗುರುಗಳ ಸೂಚನೆಯಂತೆ ಮನೆಯಲ್ಲಿ ಶುದ್ಧೀಕರಣ ಆಚರಣೆ ಆರಂಭವಾಗುತ್ತೆ. ಮನೆಯಲ್ಲಿರುವಂತಹ ಪ್ರತಿ ಕೋಣೆಗೂ ಪವಿತ್ರ ನೀರನ್ನ ಚೆಲ್ತಾರೆ. ಆ ಗುರುಗಳು ಮಂತ್ರೋಪಚಾರಣೆ ಮಾಡ್ತಾರೆ. ತುಂಬಾ ಹೊತ್ತು ಮಾಡಿದ ನಂತರ ಆ ಮನೆ ಸ್ವಲ್ಪ ಹೊತ್ತು ಶಾಂತವಾಗಿರಲು ಅವ್ರಿಗೆ ಅನಿಸ್ತಾ ಇರುತ್ತೆ. ಮನೇಲಿ ಸ್ವಲ್ಪ ಶಾಂತಿ ಇದೆ, ಮನೆಯಲ್ಲಿರುವಂತ ಭಾರ ಈಗ ಕಳೆದು ಹೋಗುತ್ತೆ. ಆ ಜಿಯಾಳಿಗೆ ಮನಸ್ಸು ಸ್ವಲ್ಪ ಭಾರ ಆಗ್ತಾ ಇರುತ್ತಲ್ಲ, ಅಂದ್ರೆ ಸಡಲ್ಗೊಂಡಿದೆ ಅನ್ನೋ ತರ ಅನಿಸ್ತಾ ಇರುತ್ತೆ. ಅವಳಿಗೆ ಮತ್ತೆ ಆಸಕ್ತಿ ಬರ್ತಾ ಇರುತ್ತೆ. ನಾನು ಶಾಲೆಗೆ ಹೋಗ್ಬೇಕು, ಮತ್ತೆ ಓದ್ಬೇಕು, ನನ್ನ ಸ್ನೇಹಿತರ ಜೊತೆ ಮತ್ತೆ ಒಡನಾಟವನ್ನು ಮಾಡಬೇಕು. ಆದ್ರೆ ಈ ವೈಭವ್ ಹೆಸರು ಅವಳಿಗೆ ಅಷ್ಟು ನೆನಪಾಗ್ತಾ ಇರಲ್ಲ ಮತ್ತು ಆ ಹೆಸರು ಕೇಳಿದ್ರೆ ಅಷ್ಟು ದೂರದಲ್ಲಿ ಕೇಳಿರೋ ತರ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ. ಬಟ್ ಏನು ಕೂಡ ಇರೋದಿಲ್ಲ. ಈ ಆಚರಣೆಗಳ ವಾರಗಳ ನಂತರ ಅವರ ಮನೆ ತುಂಬಾ ಸಂತೋಷದಿಂದ ತುಂಬಿರುತ್ತೆ. ಸೊ ಅವರು ಮೊದಲಿನಂತೆ ಊಟ ಮಾಡ್ತಾ ಇದ್ರು, ಮೊದಲಿನಂತೆ ಎಲ್ಲ ವಿಷಯವನ್ನ ಹಂಚ್ಕೊಳ್ತಾ ಇದ್ರು. ಈ ಪಕ್ಕದ ಮನೆಯವರ ಬಗ್ಗೆ ಹೇಳೋದಾದ್ರೆ, ಈ ಆಚರಣೆ ನಡೆದ ಕೆಲವು ತಿಂಗಳುಗಳಲ್ಲಿ ಅವರು ಆ ಮನೆಯನ್ನು ಬಿಟ್ಟು ಹೋಗಿದ್ರು. ಎಲ್ಲಿಗೆ ಹೋಗಿದ್ರು, ಏನಕ್ಕೆ ಹೋಗಿದ್ರು, ಯಾರಿಗೋಸ್ಕರ ಹೋಗಿದ್ರು ಅಂತ ಹೇಳಿ ಗೊತ್ತಿಲ್ಲ. ಒಂದು ದಿನ ಬೆಳಗ್ಗೆ ಆ ಮನೆ ಕಡೆ ನೋಡಿದಾಗ ಆ ಬಾಗಿಲುಗಳು ಓಪನ್ ಆಗಿರುತ್ತಂತೆ. ಆದ್ರೆ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಆದ್ರೆ ಇವಾಗ ಈ ಜಿಯಾಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಇವಾಗ ನನ್ನ ಕುಟುಂಬ ತುಂಬಾ ಶಾಂತವಾಗಿ ಮತ್ತು ನೆಮ್ಮದಿಯಿಂದ ಇದೆ ಅಂತೇಳಿ. ಇದು ನಿಜವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ಕಾ ಅಥವಾ ಭಯಾನ ಅಥವಾ ಮಾನಸಿಕ ಒತ್ತಡನ ಯಾವುದು ಅಂತೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇವಾಗ ಜಿಯಾಳಿಗೆ ಮತ್ತೆ ಕಾಡ್ತಾ ಇರೋದೇನಂದ್ರೆ, ಅವಳು 6 ವಾರಗಳ ಕಾಲ ಎಲ್ಲಿಗೆ ಹೋಗಿದ್ಲು, ಅವಳ ಜೀವನದಲ್ಲಿ ಏನ್ ನಡೆದಿತ್ತು ಅಂತೇಳಿ ಅವಳಿಗೆ ಆ ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ. ಸೊ ಅವರು ಈ ಕಥೆನ ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಸೊ ಈ ಕತೆ ನಿಮ್ಗೆ ಹೇಗೆ ಅನಿಸ್ತು? ಸೊ ನಿಮ್ಮ ಜೀವನದಲ್ಲಿ ಈ ತರ ಯಾವ್ದಾದ್ರು ಒಂದು ಅನುಭವ ಆಗಿದ್ರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಬಹುದು. ಸೊ ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.